ಏ ಯಾಚೆಗೆ ಹೋಗಿ ಆಡ್ಕೋಗ್ರೆ ಲೇ ನಿಶಾ ಆಚೆ ಹೋಗಿ ಆಡ್ಕೋ ಹೋಗೆ ಹೋಗು ಆಡ್ಕೋ ಹೋಗು ನೀನು ನೋಡ್ಬೇಕಂತ ಅನ್ಸ್ತೀನಿ ಅದಕ್ಕೆ ಬಂದೆ ಎಲ್ಲ ನಿಂತೇನಮ್ಮ ಈ ಹಣ್ಣು ಸ್ವೀಟು ನಿಂಗೆ ಸೀರೆ ಅಜ್ಜಿಗೆ ಬಾಮ ಆಚೆ ಹೋಗ್ಬೇಡ ಇಲ್ಲೇ ಆಟ ಆಡ್ಕೋ ಏನಕ್ಕೆ ತಿರ್ಗಾ ಬಂದಿರೋದು ಅತ್ತೆ ಇವೆಲ್ಲ ನಿಮ್ಗೆ ಇದೇನೆ ಅದೇನೋ ಸೀಟುಗಳು ಹಣ್ಣುಗಳು ಸೀರೆ ಎಲ್ಲ ತಂದಿದ್ಯಾ ನಿಮ್ಗೆ ನಿಮ್ಗೆ ನಿಮ್ಗ ಓ ನಂಕ ಹ್ಞೂ 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 ಓ ಏನೋ ಹೇಳ್ತಾವಳೆ ಹ್ಞೂ ಹ್ಞೂ ಅಂತವಳೆ ಏನು ಎಲ್ಲ ನಿಮ್ಗೆ ತಂದಿರೋದು ನಾನು ಓ ಇವೆಲ್ಲ ತಂದ್ಕೊಟ್ಬಿಟ್ಟು ಮಗುನ ಇಸ್ಕೊಂಡೋಗೋಣ ಅಂತ ಬಂದಿರೋದಾ ಇಲ್ಲ ಮಗು ಬೇಡ ಅವಳು ಇಲ್ಲೇ ಚೆನ್ನಾಗವಳೆ ಆಡ್ಕೊಂಡು ಇಲ್ಲೇ ಇರ್ಲಿ ಬಿಡು ಮಗುನ ಕರ್ಕೊಂಡು ಹೋಗಲ್ಲ ಹ್ಞೂ ಅದೇ ಕರ್ಕೊಂಡು ಹೋಗ್ಬೇಡ ಅವಳು ಇಲ್ಲೇ ಇಡ್ಲಿ ನೋಡು ಮಕ್ಕಳ ಜೊತೆಗೆಲ್ಲ ಚೆನ್ನಾಗಿ ಆಡ್ಕೊಂಡು ಖುಷಿಗೆ ಅವಳು ಖುಷಿನ ಯಾಕೆ ಹಾಳು ಮಾಡ್ತೀಯ ಅಲ್ಲಿ ಕರ್ಕೊಂಡೋಗಿ ಬೇಡ ಅವಳು ಇಲ್ಲೇ ಇರಲಿ ಆರಾಮಾಗಿ ಇಲ್ಲೇ ವಾತಾವರಣ ಚೆನ್ನಾಗದೆ ಅಕ್ಕಪಕ್ಕ ಜನಗಳೆಲ್ಲ ಪರವಾಗಿಲ್ಲ ಇಲ್ಲೇ ಇಡ್ಲಿ ಹ್ಞೂ ಸರಿ ಅತ್ತೆ ಇಲ್ಲೇ ಇರ್ಲಿ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ನಾನು ಸ್ನೇಹ ಎಲ್ಲಿ ಅವಳು ಅವ್ರ ಅಕ್ಕನ ಕೈ ಹೆರಿಗೆ ಆಗದೆ ಗಂಡು ಮಗುವ ನೋಡ್ಕೊಂಬರಕ್ಕೆ ಹೋಗವ್ರೆ ಗಂಡ ಹೆಂಡತಿ ಇಬ್ರು ಓಹೋ ಲ್ಯಾಟ್ರಿನಕ ಬಂಪರ್ ಲ್ಯಾಟ್ರಿ ಈ ಅವಕಾಶ ಮಾತ್ರ ನಾನು ಬಿಡ್ಕೊಡ್ತು ಅತ್ತೆ ಏನು ಅತ್ತೆ ಈ ಮನೆಗೆ ನಾನು ಬ್ಯಾಂಕಾಗ ದುಡ್ಡು ಇಕ್ಕಿದ್ನಿ ಅದೊಂದು ಪೇಪರ್ ಐತೆ ಅದು ನನಗೆ ಕೊಡತ್ತೆ ಬ್ಯಾಂಕಾಗ ನಾನು ದುಡ್ಡು ಎತ್ಕೊಬೇಕು ಬ್ಯಾಂಕಾಗ ನೀನು ದುಡ್ಡು ಇಕ್ಕಿರೋ ಪೇಪರ್ ನಮ್ಮ ಮನೆಗೆ ಏನಕ್ಕೆ ಇರ್ತದೆ ಅದೇ ಅತ್ತೆ ಅದೇ ನಮ್ಮ ಯಜಮಾನ್ರು ಅವಾಗ ಈಸ್ಕೊಂಡಿದ್ರು ನಮ್ಮ ಅಪ್ಪನು ದುಡ್ಡು ಕೊಟ್ಟಿದ್ದು ಅದು ಬ್ಯಾಂಕಾಗ ಇಕ್ಕಿದ್ದೆ ಆ ಪೇಪರ್ ನಿಮ್ಮ ಮನೆಗೆ ಅದೇ ಎಲ್ಲಿಗೆ ಕೌರಮ್ಮ ಅವರು ನಂಗೆ ತಿಳಿದು ಬೀಗುಗಳು ಹಾಕಿರ್ತಾರೆ ಬೀರುಕ ನಂಗೆ ತಿಳಿದು ಬೀರುವ ಎಲ್ಲಿಗೆ ಕೌರತ್ತೆ ನನಗೆ ಬೇಕತ್ತೆ ದುಡ್ಡು ಇಸ್ಕೊಂಡು ಹೋಗ್ತಾ ನಾನು ಬಂದಿರೋದು ಬ್ಯಾಂಕಾಗ ನಾನು ದುಡ್ಡದೆ ಆ ಪೇಪರು ಎತ್ಕೊಂಬಂದ್ರೆ ಬ್ಯಾಂಕವ್ರು ಕೊಡ್ತೀನಿ ಅಂತ ಹೇಳವ್ರೆ ನಾನು ಹೆಂಗೆ ಜೀವನ ಮಾಡೋದು ದುಡ್ಡಿಲ್ದಿರಾ ನಂಗೆ ಪೇಪರ್ ಬೇಕತ್ತೆ ನಂಗೆ ತಿಳಿದಮ್ಮ ತಿಳಿದು ಅವರು ಮಲ್ಕೊಳ್ಳೋ ರೂಮಾಗಿ ಇಕ್ಕೊಂಡವ್ರೆ ನಂಗೆ ತಿಳಿದು ಬೀಗುಗಳು ಹಾಕಿರ್ತಾರೆ ಪೇಪರ್ ಏನೋ ಅವನು ಸಂಜೆ ಬರಲಿ ಇರುವ ಆಮೇಲೆ ಇಳಿಸ್ಕೊಡ್ತೀನಿ ಅವ್ರು ಬರೋದು ಎಷ್ಟೊತ್ತಾಗ್ತದೋ ಏನು ಅವ್ರು ಬರೋಷ್ಟರಲ್ಲಿ ಪೇಪರ್ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾನು ಏನು ಮಾಡೋದು ಈ ಅಮ್ಮನ್ನ ರೂಮಕ್ಕೆ ಹೋಗಿ ನಾನೇ ಎತ್ಕೊಂತೀನಿ ಅಂದರೆ ಬಿಡಲ್ಲ ಅಂತಾಳೆ ಏನು ಮಾಡೋದು ಯಾಕೆ ಅತ್ತೆ ಮನೆ ಬಾಡಿಗೆ ಕಟ್ಟಿಲ್ಲ ಅತ್ತೆ ದುಡ್ಡೆಲ್ಲ ಬ್ಯಾಂಕ್ ಆಗದೆ ಪೇಪರ್ ಎತ್ಕೊಂಬಂದು ಇಲ್ಲಿ ಇಕ್ಕೊಂಡವನೆ ಸಂಜಯ್ ಅವ್ರ ಮನೆ ಖಾಲಿ ಮಾಡು ಅಂತವ್ರೆ ನಾನು ಎಲ್ಲಿಗೆ ಹೋಗ್ಲಿ ಅತ್ತೆ ಹೌದಾ ಎಲ್ಲಿಗೆ ಹೋರೋ ಏನೋ ನಂಗೆ ಏನು ತಿಳಿಯಲ್ಲಮ್ಮ ಕಣ್ಣುಗಳು ಕಾಣಿಸಲ್ಲ ಅಳ್ಬೇಡ ಸುಮ್ಮನೆ ಇರು ನೋಡ್ತೀನಿ ಹೋಗಿ ಹೆಂಗನ ಮಾಡಿ ಮುದುಕಿ ಹತ್ರ ಇಸ್ಕೊಂಡು ಹೋಗ್ಬೇಕು ಯಾವ್ರು ಬಂದರೆ ಕೊಡಲ್ಲ ನನಗೆ ಬೇಕತ್ತೆ ನನ್ನ ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ ಬ್ಯಾಂಕಾಗ ನನ್ನ ದುಡ್ಡು 5 ಲಕ್ಷ ದುಡ್ಡದೆ ಪೇಪರು ಎತ್ಕೊಂಡು ಹೋಗುತ್ತೆ ಯಾವ ಪೇಪರ್ಗಳ ನೋಡಿ ನಾನು ಎತ್ಕೊಂಡು ಓದ್ತೀನಿ ನಂಗೆ ತಿಳಿದಮ್ಮ ಅವ್ರು ಎಲ್ಲಿಕ್ಕವ್ರು ಏನು ಅಂತ ತಿಳಿದ್ ಬೀರುವ ನಂಗೆ ತೋರಿಸು ನಾನು ಎತ್ಕೊಂತೀನಿ ಓ ಹೌದಾ ಸರಿ ತೋರಿಸ್ತೀನಿ ಬಾ ಅಳ್ಬೇಡ ಸುಮ್ಮನೆ ತೋರಿಸ್ತೀನಿ ಬಾ ಅಲ್ಲೇ ಶೇಳವನ ಪೋಸ್ಟ್ ಸ್ಟೇಷನ್ ಆಗಿರೋ ಪೇಪರು ಅರ್ಥ ಹಾಕೋದು ನನ್ನ ಕೆಲಸ ಇಲ್ಲಿನ ಪೇಪರ್ನ ಅರ್ಥ ಹಾಕೋದು ನಿನ್ನ ಕೆಲಸ ಅಂತ ಹೆಂಗನ ಮಾಡಿ ಆ ಪೇಪರ್ನ ಅರ್ಥ ಹಾಕ್ಬಿಟ್ರೆ ನಂಗೆ ಅಷ್ಟೇ ಸಾಕು ಈಗ ಈ ಬೀರುವಾಗಿ ಇಟ್ಟಿರೋದು ಓ ಇದ್ರಾಗೇನ ಹ್ಞೂ ಬೀಗ ಎಲ್ಲರೂ ತಿಳಿದು ಬೀರು ಮೇಲೆ ಕೈಕು ಬೀಗ ಅದನ ಬೀಗ ಇಲ್ಲ ಹ್ಞೂ ಇಲ್ಲ ನಿಮ್ಮ ಅಮ್ಮನ ಚೀಟರಿ ತಂದಾಳೆ ನಂಗೋಸ್ಕರ ನಿಶಾ ಅಷ್ಟೇ ತಾನೇ ಕೊಡ್ತೀನಿ ಬಾರೆ ಎತ್ಕೊಂಬಾರೆ ಬನ್ನಿ ಇಡು ಎಲ್ಲೋಗಿದ್ದು ಅಜ್ಜಿನೂ ನಮ್ಮ ಅಮ್ಮನ ಬೀಗ ಇಲ್ಲಿಲ್ಲ ಏನು ಬೀಗ ಇಲ್ಲ ಅಂತ ನಮ್ಮ ಅಮ್ಮನ ಏನು ಬೀಗ ಏನು ಮಾತಾಡಿಯಮ್ಮ ನೀನು ನಿಶಾ ಈ ಬೀರುವ ಬೀಗ ಎಲ್ಲೈತೆ ಅದು ನಾನು ಬ್ಯಾಂಕಾಗ ದುಡ್ಡಿಕ್ಕಿದ್ನಮ್ಮ ಆ ಪೇಪರು ನಿಮ್ಮ ಡ್ಯಾಡಿ ಎತ್ಕೊಂಡ್ಬಂದ್ಬಿಟ್ಟವ್ರು ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಏನು ಏನೇ
ಲೇ ನಿಮ್ಮ ಅಮ್ಮನು ಬ್ಯಾಂಕಾಗ ದುಡ್ಡು ಇಕ್ಕೊಳ್ಳಂತೆ 5 ಲಕ್ಷ. ಆ ದುಡ್ಡುದು ಪೇಪರ್ಗಳು ಇಲ್ಲೇ ಅವಂತೆ. ಮಾ ಅಮ್ಮನಾಗಿ ಎಷ್ಟು ದಿನ ಆಯ್ತು ಎಷ್ಟು ದಿನದಿಂದ ಪೇಪರ್ಗೆ ಬಂದಿಲ್ಲ ಇವಾಗ ಪೇಪರ್ಗೆ ಬಂದವಲ್ಲ ಅಂದ್ರೆ ಹೌದಾ? ಅಮ್ಮ ನೀನಿಂದೆಲ್ಲ ಬಡದು ತಪ್ಪಮ್ಮ ಅಪ್ಪನಿ ತಗ ತೇಗಿ ತಗ ಬಡಗು ಕೇಳಕು ನೀನು ಇಂದೆಲ್ಲ ಬಡದು ತಪ್ಪು ನೀನು ನರಿಯಮ್ಮ ನರಿ ಆಚೆಕ್ ನರಿ. ಹಂಗಲ್ಲ ಮನುಷ್ಯ, ನಂದೊಂದೇ ಒಂದು ಪೇಪರ್ ನಿಮ್ಮ ಅಪ್ಪನ ಹತ್ರ ಐತೆ. ಪೇಪರ್ ಕೊಡು ಅಂದರೆ ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲೈತೋ ಬೇಗ ಕೊಡಮ್ಮ. ನಾನು ಪಾಡಕ್ಕೆ ನಾನು ಪೇಪರ್ ಎತ್ಕೊಂಡು ಹೊರಟೋತೀನಿ. ನೋಡಮ್ಮ ನೀನು ತಪ್ಪು ಮಾತಾಡಿ ಅಂತ ನಂಗೆ ಗೊತ್ತು ಆತಾ. ನೀನು ಇಂದೆಲ್ಲ ಬಡದು ತಪ್ಪು. ನಾವೇನು ಪೇಪರು ಕೊಡಲ್ಲ. ಅಪ್ಪ ಬಂದಲೆ ಈಚೆಂದು ಹೋಗು ನೀನು. ಯಾಕ ಮನುಷ್ಯ, ನಾನು ನಿಮ್ಮ ಅಮ್ಮನಲ್ಲಮ್ಮ. ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ನಿಂಕ? ಪ್ರೀತಿ ಅದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ಗಳೆಲ್ಲನೂ ಏನೋ ಒಂದು ತಡ ಮಾತಾಡ್ತಾರೆ. ಬೇದಾಡು ನಂತ ನಿಮ್ಮ ಅಮ್ಮನ ಇತ್ತಿನಿಂದ ಯಾಕೆ ಬಂದಿಲ್ಲ ಇವಾಗ ಯಾಕೆ ಬಂದವಳೆ ಅಂತೆಲ್ಲ ಮಾತಾಡ್ತಾರೆ. ನಂಕ ಬೇದಾಡು. ನೀನು ಬರ್ದಿರ ಇದ್ದಾಗ ಚೆನ್ನಾಗಿತ್ತಮ್ಮ. ನೀನು ತತ್ತಾಗಿದ್ಯಾ ಅಂತ ಹೇಳಿದಕ್ಕೆ ಎಲ್ಲರೂ ನಂಬಿದ್ರು. ಇವಾಗ ನೀನು ಬಂದಿರೋದಕ್ಕೆ ಎಲ್ಲರೂ ತತ್ತಾಳೆ. ಇತ್ತಿನಿಂದ ನಿಮ್ಮ ಅಮ್ಮನ ಎಲ್ಲಿಲ್ಲೋ ಇವಾಗ ಯಾಕೆ ಬಂದವಳೆ ಅಂತ ನೋಡಮ್ಮ. ಬೇದಾಡು ಮಾಡ್ಕೊಂಬರ ಅಮ್ಮ ನೀನು ಆತಾ. ನಿಂತ ಏನೇನೋ ಬೇಕಂದ್ರೆ ಅಪ್ಪನೂ ತೇಗಿ ತಗ ಬನ್ನಿ ಇಟ್ಕೊಂಡೋಗು. ನೀನು ಸುಮ್ಮನೆ ಹಿಂಗೆಲ್ಲ ಮಾಡೋದು ತಪ್ಪು. ನೀ ಯಾಕೆ ಒಳಗೆ ಕರ್ಕೋಗೋದ? ನೀನು ಹಂಗೆಲ್ಲ ಕರ್ಕೋಗೋರ ಅಪ್ಪನ ಬನ್ನಿರಿ ಹೇಳ್ತಿದ್ದೀರಾ? ಲೇ ಅವಳು ಪೇಪರ್ ಬೇಕಂತೆ. ಯಾವ ಪೇಪರ್ ಅಪ್ಪ ಆತ ಇಟ್ಕೊಂಡೋದ ನಿನ್ನ ಕಾಲಿರ ಬಾಯ್ ತಂದಿರಾ? ಹ್ಞೂ ಸರಿ ಬಿಡು. ತೇಗಿ ಹುಡುಕ ಹೋಗವಳೆ ಬತ್ತಲೆ. ನೀನು ಇಲ್ಲೇ ಇಡಮ್ಮ ಕಾಯ್ಕೊಂಡಿರು ಬತ್ತಳೆ. ಎತ್ಕೊಂಡು ಬಾರೆ ಬರ್ತಾ ಇದೀನಿ ರೇ. ಅದು ಎಂತೆಂತ ಚೀಟುಗಳು ಏನು ಇನ್ನವೇ ನಚ್ಚತ್ಗಾಲೆ ಎಲ್ಲ ಒಳಕ್ಕಿಕ್ಕತ್ತೀನಿ ನಾನು. ಅದೊಂದು ಎತ್ಕೊಂತೀನಿ. ಎಕ್ಕೋ ಒಂದೊಂದು ಎಕ್ಕೊಳ್ಳೆ ಜಾತಿ ಎಕ್ಕೊಂಬರಲ್ಲ. ಇವನು ಸಂಜಯ್ ಬಂದಮೇಲೆ ಇಸ್ಕೊಂಡು ಹೋಗಮ್ಮ. ಕೂತ್ಕೋ, ಇಲ್ಲ ಬರ್ತಾರೆ. ತರಕ್ಕೆ ಒಳ್ಳೆ ಕತೆ ಆಯ್ತಲ್ಲ. ಏನು ಮಾಡೋದು ಇವಾಗ? ಹೆಂಗನ ಮಾಡಿ ಹೋಗಿ ಹುಡುಕ್ಬೇಕಲ್ಲ. ಅತ್ತೆ ಅವಳು ಯಾಕೋ ಆಚೆ ಹೇಳ್ತಾವ್ ನೋಡತ್ತೆ. ಅಯ್ಯೋ ಎಲ್ಲೋ ಕಿತ್ಲಾಡ್ಕೊಂಡಿರ್ಬೇಕಮ್ಮ. ಹುಡುಗರು ನೋಡ್ತೀನಿ ತಡಿ. ಯಮ್ಮನ್ ಬರೋಸಲ್ಲಿ ರೂಮಾಗಿ ಸೇರ್ಕೊಂಬಿಡ್ಬೇಕು. ಎಲ್ಲಿ ಕೋರರು ಬೇರು ಮೇಲೆ ಹೋಗ್ತಿಲ್ಲ. ಎಲ್ಲಿ ಕೋರೆ? ಏನು ಮಾಡೋದು? ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಲೇ ಯಾಕೆ ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ನಿಮ್ಮ ಅಮ್ಮನ ಹೇಳ್ತಾವಳೆ, ನೀನು ಹೇಳ್ತಾ ಇದೀಯ ಅಂತ. ಬಾಯ್ಕಮ್ಮ ನಾಟ ಏನೋ ಒಂದು ತೆತ್ತಿ ಮಾತಾಡಮ್ಮ ಮನೇನ ಎತ್ತುಂಡ ನಮ್ಮ ಅಮ್ಮನ ಏನು ಮಾತಾಡ ಬಾಬು ತೆಯ್ಯಮ್ಮ ಯಾಕಮ್ಮ ಏನು ಮಾತಾಡಮ್ಮ ನೀನು? ಇರೇ ಬಾಯ್ ಮುಚ್ಕೊಂಡು. ಲೇ ನನ್ಗೇನೋ ಪೇಪರ್ ಬೇಕು, ಅದು ಸಿಗೋವರೆಗೂ ನಾನು ತೆಗಿಯಲ್ಲ. ಅಲ್ಲ ಸ್ನೇಹ, ನಿನಗೇನು ಬುದ್ಧಿ ಇಲ್ಲ? ನಾವು ಓದ್ವಾ, ಮಗುನ ಮಾತಾಡ್ಸ್ವಾ, ಬಂದ್ವಾ, ಅಷ್ಟಾಗಿರ್ಬೇಕು. ನಿಂಗೆ ಆ ಕಥೆ ಪುರಾಣ ಎಲ್ಲ ಯಾಕೆ ಬೇಕು? ಯಾಕೆ ಬೇಕು ನಿಂಗೆ? ನಮ್ಮ ಸಂಸಾರ ಬಿಡು. ಗಂಡನ ಹೆಂಡತಿ ಪ್ರೀತಿ ಮಾಡೋದು, ಹೆಂಡತಿನ ಗಂಡನ ಪ್ರೀತಿ ಮಾಡೋದು ಅದು ಮಾಮೂಲಿ ಇದ್ದಿದ್ದೆ. ಅವ್ರ ಕತೆ ಎಲ್ಲ ಯಾಕೆ ಬೇಕು ನಿಂಗೆ? ಕಾರುಣ್ಯ ಕತೆ ಎಲ್ಲ ಯಾಕೆ ಬೇಕು? ನಿಮ್ಮ ಅಪ್ಪನ ಕತೆ ಎಲ್ಲ ಯಾಕೆ ಬೇಕು? ಆಸ್ತಿ ವಿಷಯ ಏನಕ್ಕೆ ಮಾತಾಡಬೇಕು ನೀನು? ನಿನಗಿಂತಲೂ ದೊಡ್ಡವಳು ನಿಮ್ಮ ಅಕ್ಕನು ಏನಾದರೂ ಮಾತಾಡ್ತಾಳೆ, ತುಂಬಿದ ಕೊಡ ಇದ್ದಂಗೆ ಇರ್ತಾಳೆ. ನೀನು ಯಾಕೆ ಹಿಂಗೆ ಮಾತಾಡ್ತೀಯಾ? ಎಲ್ಲೋ ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಕೆಟ್ಟ ಬುದ್ಧಿ ನಿನ್ನ ಹತ್ರ ಐತೆ ಅಂತ ಅನ್ಕೊಂತೀನಿ ನಾನು. ಯಾಕೆ ಸಂಜೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತೆ ಏನಕ್ಕೆ ಮಾತಾಡ್ಬೇಕು ನೀನು? ಯಾರು ಇಷ್ಟು ಮಾತ್ರ ಸಹಾಯ ಮಾಡಲ್ಲ, ಅಷ್ಟು ಮಾತ್ರ ನಿಮ್ಮ ತಾತನ ಸಹಾಯ ಮಾಡ್ತಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ದೀಪ ಅವರಪ್ಪ ಎಷ್ಟೊಂದು ಶ್ರೀಮಂತರು ಗೊತ್ತಾ, ಒಂದಿಸ್ಗೂ ₹1 ಸಹಾಯ ಮಾಡಿಲ್ಲ. ನಾವು ಎಷ್ಟು ಕೇಳಿದ್ರು. ಆದರೂ ನಿಮ್ಮ ತಾತ ಕೇಳಿದ್ದು ಒಂದೇ ಮಾತು, ಎಂಥ ಕಾರ್ ಬೇಕೋ ಅಂತ ತಗೊಳ್ರಪ್ಪ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತೇಳಿ. ನಿನ್ಗೆ ಯಾಕೆ ಬಂತು ಈ ದುರ್ಬುದ್ಧಿ ಅಂತ? ನಾನೇನು ಇಲ್ದಿದ್ದೇನಾದ್ರೂ ಮಾತಾಡಿದ್ನ? ಇರೋ ವಿಷಯನೇ ತಾನೇ ಮಾತಾಡಿದ್ವಾ. ಆವತ್ತಿಂದ ನನಗೂ ಕಾರುಣ್ಯಗೂ ಆಗೋದೇ ಇಲ್ಲ. ಅವಳ ಮಕ್ಕಳು ನೋಡೋಕ್ಕೆ ನಾನೇ ಹೋಗ್ಬೇಕು? ನಂಗೇನು ಕೆಲಸ ಅಲ್ಲೇ? ಈ ಬುದ್ಧಿನೇ ನೋಡು ಬೇಡ ಅಂತ ಹೇಳೋದು. ಹಂಗೆಲ್ಲ ಮಾತಾಡ್ಕೊಡು ಸ್ನೇಹ. ಬಿಡು ಸಂಜಯ್, ನೀನು ಚೆನ್ನಾಗಿ ಹೇಳ್ತೀಯ. ಅಲ್ಲ ನಿಮ್ಮ ಅಪ್ಪನು ಏನೋ 18-20 ವರ್ಷದ ಹುಡುಗನಂಗೆ ಹಠ ಮಾಡ್ಕೊಂಡು ಅಮ್ಮಡ್ಕ ಕೂತ್ಕೊಂಡವನಲ್ಲ, ನಿಮ್ಮ ಅಪ್ಪನ ಜನ್ಮಕ್ಕೆ ನಾಚಿಕೆ ಆಗಲ್ಲ? ನಾನೆಲ್ಲೂ ನೋಡಿಲ್ಲಮ್ಮ ನಿಮ್ಮ ಅಪ್ಪನಂತವನ್ನ. ಅದೇನೋ ಕಪ್ಪು ಗಂಟು ಮನೇಲಿ ಬಂಗಾರದಂತ ಹೆಂಡ್ತಿಯವಳೆ, ಮಕ್ಕಳು. ಈ ವಯಸ್ಸಿನಾಗ ಹಿಂಗೆಲ್ಲ ಆಡ್ಬೇಕಾ ನಿಮ್ಮ ಅಪ್ಪನು? ಯಾಕೆ ಸಂಜಯ್ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನಮ್ಮ ಅಪ್ಪನ ಬಗ್ಗೆ? ಮಾತಾಡಬೇಕು, ಮಾತಾಡ್ತಿದ್ರೆ ಆಗಲ್ಲ. ಏನಕ್ಕೆ ಬೇಕು ಈ ವಯಸ್ಸಿನಾಗೆ? ಏನಕ್ಕೆ ಬೇಕು ಹೇಳೋ? ಬೇಡ ಅಂತ ಆಯಮ್ಮನೆ ಹೋಗಿ ಅವ್ರ ಮನೆಗೆ ಅವಳಲ್ಲ. ಈ ಅಪ್ಪನ ಯಾಕೆ ಕರ್ಕೊಂಬಂದು ಇಕ್ಕೊಂಡಿರೋದು ಮನೆ ಮಾಡಿ? ಎಲ್ಲ ಗೊತ್ತಾಯ್ತಲ್ಲ, ತಾನೇ ಹೇಳಿದ್ನಲ್ಲ. ನೀನು ಕೇಳ್ತಾ ಇದ್ನು ನಿಮ್ಮ ಅಮ್ಮನ ಒಪ್ಸು ಅಂತ ಹೇಳ್ಬಿಟ್ಟು. ನನಗೆ ಬಂದಿದ್ದ ಕೋಪಕ್ಕೆ 2 ಕಪಾಳಕ್ಕೆ ಹೊಡಿಬೇಕು ಅನಿಸ್ತು. ಆದರೂ ತಾತನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ. ನಮ್ಮಪ್ಪನ ಕಪಾಳಕ್ಕೆ ಯಾಕಪ್ಪ ಹೊಡಿತೀಯಾ? ಯಾಕೆ ಹೊಡಿತೀಯ ಕಪಾಳಕ್ಕೆ?
ಮತ್ತೆ ಏನು ಮಾತಾಡ್ತಾ ಇರೋದು ನಿಮ್ಮಪ್ಪನ? ಏನು ಮಾನ ಮರ್ಯಾದೆ ಬೇಡ? ಮಾನ ಮರ್ಯಾದೆ ಬೇಡ? ಹಾಗಾದ್ರೆ ಹೋಗಿ ಕರ್ಕೊಂಬೋಗ್ರಿ ಅಮ್ಮನ. ಅದೆಲ್ಲ ಹೋಗಿ ಕರ್ಕೊಂಬೋಗ್ರಿ. ಅಮ್ಮನ ಯಾಕೆ ಕರ್ಕೊಂಬರೋಣ ನಾವು? ಮತ್ತೆ ಬಾಯಿ ಮುಚ್ಕೊಂಡಿರೋ. ಯಾಕೆ ಏನಾಯ್ತು ನಿಂಗೆ? ಯಾಕೆ ಹಿಂಗಾಡ್ತಾ ಇದೀಯಾ? ನೀನು ಆಡ್ತಾ ಇರೋದು ನಾನಲ್ಲ. ನೀನು ಆಡ್ತಾ ಇರೋದು ನಾನಲ್ಲ. ಮನ್ಸಾಗೊಂದು ಮಾತು, ಬಾಯೊಳಗೊಂದು ಮಾತು ನಿಂದು. ಏನು ಮಾತುಗಳಂತ ಮಾತಾಡ್ತಾ ಐತೆ ನೋಡು. ನಿಮ್ಮ ಅಪ್ಪನಿಗೆ ಎಂಥ ಕೆಟ್ಟು ದುರ್ಬುದ್ಧಿ ಐತೆ. ನಾನು ಯಾರನ್ನೂ ನೋಡಿಲ್ಲಮ್ಮ ಇಂಥ ಗಂಚು. ಏನೋ 50 ವರ್ಷನಾ ನಿಮ್ಮ ಅಪ್ಪನಿಗೆ? 55 ವರ್ಷನಾ? ಹಾಂ, ಇವಾಗೂ ಇನ್ನೊಬ್ಬ ಹೆಂಡ್ತಿ ಬೇಕು ಅಂತಾನಲ್ಲ, ಮಾನ ಮರ್ಯಾದಿಲ್ಲ. ಸಂಜೆ ಬಾಯಿ ಮುಚ್ಕೊಂಡಿರ್ಬೇಕು. ಏನೇನೋ ಮಾತಾಡಬೇಡ ನೀನು. ಏಯ್, ಇರೋ ವಿಷಯನೇ ಮಾತಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ಕುತ್ಕೋ. ಮಾತಾಡ್ತೀನಿ ಅಂದ್ರೆ ಕಾರಿಂದ ಆಚೆ ತಳ್ಬಿಡ್ತೀನಿ. ಯಾಕೆ ಸಂಜೆ ಹಿಂಗೆಲ್ಲ ಆಡ್ತಾ ಇದೆಯಾ? ಇರೋ ವಿಷಯನೇ ಹೇಳ್ತಾ ಇರೋದು. ನಿಮ್ಮ ಅಪ್ಪನಿಗೇನು ಮಾನ ಮರ್ಯಾದೆ ಇಲ್ಲ? ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಾರ, ಅವ್ರು ನಗಲ್ಲ ಇಂಥವ್ರ ಮಾವ ಹಿಂಗಂತ ಅಂತ. ಏನ ಆ ಮನುಷ್ಯನಿಗೇನು ಮಾನ ಮರ್ಯಾದೆ ಇಲ್ಲ? ಅಯ್ಯೋ, ಅಲ್ಲಿನ ವಿಷಯ ಇವಾಗ ಇಲ್ಲೇ ತಗೊಂಡು ಹಿಂಗೆ ಹೇಳ್ತಾ ಇದೆಯಾ? ಅಲ್ಲಿಂದ ಅಲ್ಲಿಗೆ ಬಿಡು. ಅದನ್ಯಾಕೆ ಮಾತಾಡ್ತಾ ಇರೋದು ನೀನು? ಆಯ್ತಲ್ಲ, ಬಂದಿದ್ದಾಯ್ತಲ್ಲ, ಇನ್ನೇನು ನೀನು ಅದ್ರ ಬಗ್ಗೆ ಮಾತಾಡೋದು? ಏಯ್, ಬಾಯಿ ಮುಚ್ಕೊಂಡಿರ್ಬೇಕು. ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ನಾಚಿಕೆ ಇಲ್ದನು. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಆಯ್ತಾ? ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿ ಹೇಳು ಅಷ್ಟು ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳು.